ನನಗನ್ಸುತ್ತೆ ಎರಡೂ ಚರ್ಚೆಗಳು ಪ್ರತ್ಯೇಕ. ಬಡತನ ಬಗೆಹರಿಸಲಿಕ್ಕೆ ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು. ಎಲ್ಲ ಸರ್ಕಾರಗಳು ಕೂಡ ಅದರ ಹಂತ ಹಂತವಾಗಿ ಬಡತನದ ರೇಖೆಯಿಂದ ಜನರನ್ನು ಮೇಲಕ್ಕೆತ್ತ ಅದಕ್ಕೂ ನೀವು ಶ್ರದ್ಧೆಗೂ ಜೋಡಿಸ್ತಾ ಹೋದರೆ ನಾಳೆ ನಮಾಜ್ ಬೀಳ್ತಾರಪ್ಪ ಅಲ್ವಾ. ನೀವು ಅಜ್ಮೀರ್ ಶರೀಫ್ಗೆ ಹೋಗಿ ಯಾರೋ ಮುಖ್ಯಮಂತ್ರಿ ಕೇಂದ್ರ ಮಂತ್ರಿ ಹೋಗಿ ಚಾದರ್ ಹಾಕ್ತಾರೆ. ನಾನು ತಪ್ಪು ಅಂತ ಹೇಳಲ್ಲ, ಅವ್ರವ್ರ ಶ್ರದ್ಧೆ ಅವ್ರವ್ರ ಭಕ್ತಿ ವೋಟ್ ಬ್ಯಾಂಕ್ಗೆ ಮಾಡ್ತಾರಂತ ಅಂದ್ಕೊಳ್ಳೋಣ, ಹೋಗ್ತಾರಪ್ಪ. ಬಡತನ ಹೋಗುತ್ತಾ? ಯಾರೋ ಹೋಗಿ ಚರ್ಚಲ್ಲಿ ಪ್ರೇಯರ್ ಮಾಡ್ತಾರಪ್ಪ. ಈಗ ಜಗನ್ಮೋಹನ್ ರೆಡ್ಡಿ ಐ ಆಮ್ ಎ ಡೆವೋಟ್ ಕ್ರಿಶ್ಚಿಯನ್ ಅಂತ ಹೇಳ್ತಾ ಇದ್ರು. ಹೌದು. ಪ್ರತಿಯೊಂದು ಕೂಡ ನೀವು ರಾಜನಾದ ಮಾತ್ರಕ್ಕೆ ಪ್ರತಿಯೊಂದನ್ನು ಕೂಡ ನಿಮ್ಮ ಪಾಲಿಸಿ ದೃಷ್ಟಿಯಿಂದ ನೋಡಬೇಕಾಗಿಲ್ಲ. ಆತ ಕೂಡ ಮನುಷ್ಯ, ಆತನಿಗೂ ಕೂಡ ಈಗ ಅಮಿತ್ ಶಾ ಇರಲಿ ಯಾರೇ ಇರಲಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತಾದರೂ ಈಗ ಫೋಟೋ ತೆಗಿತಾರಪ್ಪ. ಫೋಟೋ ತೆಗಿಬಾರ್ದು ಅಂತ ನೀವು ಹೆಂಗೆ ಹೇಳೋಕ್ಕಾಗುತ್ತೆ? ಈಗ ಸಿದ್ದರಾಮಯ್ಯನವರು ಎಲ್ಲೋ ಬಾಗಿನ ಅರ್ಪಿಸ್ಲಿಕ್ಕೆ ಹೋದರು. ಹೌದು ಹೌದಾ? ಬಾಗಿ ಫೋಟೋ ತೆಗೆಯಲ್ವಾ ಪತ್ರಕರ್ತರು? ಫೋಟೋ ತೆಗೆದಿರ್ತಾರೆ. ಇವತ್ತಿನ ಕಾಲದಲ್ಲಿ ಪ್ಯಾಪರಾಜಿಗಳು ಬಂದಿದ್ದಾರೆ. ಹಾಗಿರುವಾಗ ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಂಥ ಒಬ್ಬ ಹಿರಿಯ ನಾಯಕರು ನಿಮಗೆ ಐಡಿಯಾಲಜಿಕಲಿ ನೀವು ಪ್ರಶ್ನೆಗಳನ್ನು ಕೇಳಬೇಕಾದ್ರೂ ಕೂಡ ಇದು ಸಂದರ್ಭ ಅಲ್ಲ ಅಂತ. ಎಸ್, ಹಿ ಶುಡ್ ಹ್ಯಾವ್ ಬೀನ್ ರಿಸ್ಟ್ರೈನ್ಡ್. ಬಿಟಿ ಲಲಿತಾ ನಾಯಕರೇ, ಒಂದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗದೇ ಇರುವಂಥ ಒಂದು ಧಾರ್ಮಿಕ ಉತ್ಸವ ಅಲ್ಲಿ ನಡೀತಾ ಇರೋದು ಅನ್ಇಮ್ಯಾಜಿನೇಬಲ್. ಅದು 40-45 ಕೋಟಿ ಜನ ಒಂದು ಉತ್ಸವಕ್ಕೆ ಬಂದು ಸೇರ್ತಾರೆ 40-45 ದಿನಗಳ ಅವಧಿಯಲ್ಲಿ ಅನ್ನುವಂಥದ್ದು. ಪುತಿನ್ ಅವರು ಬರೀತಾರೆ, ದೈವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ ಅಂತ. ಭಕ್ತಿ ಸೋಜಿಗ ಅದನ್ನ ಯಾವಾಗ ಬರೆದ್ರು ಅಂದರೆ ಅವರು ಮೇಲ್ಕೋಟೆ ದೇವಸ್ಥಾನದಲ್ಲಿ ಹಣ್ಣು ಮುದುಕಿಯೊಬ್ಬಳು ದಿನಾ ಬಂದು ರಂಗೋಲಿ ಹಾಕ್ತಿದ್ದದನ್ನು ನೋಡಿದಾಗ ಬರೆದ್ರಂಥವ್ರು. ಭಕ್ತಿ ಅಂತ ಸೋಜಿಗ ಅಲ್ವಾ ಅಂತ. ಆ ಸೋಜಿಗ ಪಡೆದು ಬಿಟ್ಟು ಬಡತನ ಯಾವಾಗ ಹೋಗುತ್ತೆ, ಬಡತನ ಹೋಗುತ್ತಾ ಇದರಿಂದ ಈ ಪ್ರಶ್ನೆಗಳ ಅಲ್ಲ, ಬಡತನ ಹೋಗಲ್ಲ ಅನ್ನೋದು ಗೊತ್ತಲ್ಲ ಅವರಿಗೆ, ಎಲ್ರಿಗೂ ಗೊತ್ತಲ್ಲ. ಅದಕ್ಕೆ ಹೋಗುತ್ತಾ ಅಂತ ಹೇಳಿದ್ದಾರೆ. ಬಡತನ ಹೋಗುವ ಆರ್ಗ್ಯುಮೆಂಟ್ ಬಗ್ಗೆನೇ ಬರ್ತೀನಿ, ಹೇಳ್ಬೇಕಂತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಒಬ್ಬ ಮನುಷ್ಯನಾಗಿ ಹೇಳಿದ್ದಾರೆ, ಅವರು ತಿಳುವಳಿಕೆ ಮಂತ್ರಿ ಆಗಿರೋದಕ್ಕೆ ಹೇಳಿದ್ದಾರೆ. ಅವರು ಕೇಂದ್ರದ ಇದಾಗಿದೆ ಮಂತ್ರಿ ಅಂತಲ್ಲ, ಕೇಂದ್ರದ ಒಬ್ಬ ಮುಖಂಡರಾಗಿ ಕಾಂಗ್ರೆಸ್ ಮುಖಂಡರಾಗಿ ಹೇಳ್ಬಾರ್ದು, ಅದು ರಾಜಕೀಯ ಅಂತ ನಾವು ಹೇಳೋದು ಸರಿ ಇರಲ್ಲ. ಅದು ರಾಜಕೀಯ ಅಲ್ಲ, ಅವ್ರ ಇಷ್ಟ, ಅದು ಹೇಳಬಹುದು. ಅದು ನಿಜಾನೂ ಹೌದು. ನಿಜಾನ ಹೇಳಿದಾಗ ಮತ್ತೆ ಬಹಳ ಜನ ಒಪ್ಕೊಳ್ಳಲ್ಲ. ನೋಡಿ, ನಾವೇನಂತೀವಿ, ಈ ಇಷ್ಟು ಕೋಟಿ ಜನ ಹೋಗಿದಾರಲ್ಲ, ಅವ್ರು ಹೋದ ಕೂಡಲೇ ಅದು ಕರೆಕ್ಟೇ ಹೋಗ್ಲೇಬೇಕು ಅನ್ನೋದೇನಿಲ್ಲ. ಬಹಳ ಜನ ತಮ್ಮ ಇಷ್ಟದ ಪ್ರಕಾರ ಹೋಗಿದ್ದಾರೆ ಅಷ್ಟೇ ಹೊರತು ಅದು ಹೋಗ್ಲೇಬೇಕನ್ನುವಂಥದ್ದೇನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.